ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಜೈ ಶ್ರೀ ಗಣೇಶ್, ಶ್ರೀಮಾತ್ರೆ ನಮಃ, ಸರ್ವದೇವತಾಭ್ಯೋ ನಮಃ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಹಿಯರ್. ಇವತ್ತಿನ ಟಾಪಿಕ್ ಥಂಬ್ನೈಲ್ ಆ್ಯಂಡ್ ಟೈಟಲಲ್ಲಿ ಹೇಳಿರೋ ಪ್ರಕಾರ ಟ್ಯಾರೋಟ್ ರೀಡಿಂಗ್ ಅಂದರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ, ಅದ್ರ ಸೈಂಟಿಫಿಕ್ ಮೀನಿಂಗ್ಸ್ ಏನು, ಅದರದ್ದು ಸೀಕ್ರೆಟ್ಸ್ ಏನೇನಿದ್ದಾವೆ, ಹಿಡನ್ ಮೀನಿಂಗ್ಸ್ಗಳು ಏನೇನಿದ್ದಾವೆ, ಪ್ರತಿಯೊಂದು ಒಂದು ಬೇಸಿಕ್ ಲೆವೆಲ್ ಇದ್ರೂ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಇಲ್ಲಿ ಟ್ರೈ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಈ ಒಂದು ಚಾನಲ್ನ ವಿಶೇಷತೆ ಏನಂದರೆ, ಪ್ರತಿಯೊಂದು ವಿಡಿಯೋನು ಮಾಡೋಕ್ಕೂ ಮುಂಚೆ ಧ್ಯಾನದಲ್ಲಿ ನಾವು ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡಬೇಕು ಅಂತ ಕೇಳಿಬಿಟ್ಟೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಟ್ಯಾರೋಟ್ ಗೈಡೆನ್ಸ್ ಚಾನಲಿಂಗ್ ಮೆಸೇಜಸ್ ಮಾಡಬೇಕಾ, ಗೈಡೆನ್ಸ್ ಮೆಸೇಜಸ್ ಮಾಡಬೇಕಾ, ಅಥವಾ ಹೀಲಿಂಗ್ಸ್ ರಿಲೇಟೆಡ್ ಮೆಸೇಜಸ್ ಮಾಡಬೇಕಾ, ಅಥವಾ ಇನ್ಫಾರ್ಮೇಷನಲ್ ವೀಡಿಯೋಸ್ ಮಾಡಬೇಕಾ, ಈ ರೀತಿ ಪ್ರತಿಯೊಂದನ್ನು ಗೈಡೆನ್ಸಲ್ಲಿ ಏನು ಬರುತ್ತೋ ಅದ್ರ ಬೇಸಿಸ್ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಎವ್ರಿ ವಿಡಿಯೋನು ಇದೇ ಒಂದು ಬೇಸ್ ಮೇಲೆ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಲಿಕ್ಕೂ ಸಹ ನಮಗೆ ಒಂದು ಡಿವೈನ್ ಗೈಡೆನ್ಸ್ ಬಂದ ಮೇಲೆ ಕ್ರಿಯೇಟ್ ಮಾಡಿರೋವಂಥದ್ದು. ಅದೇ ರೀತಿ ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ಒಂದು ಟ್ಯಾರೋಟ್ ರೀಡಿಂಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಏನಿದೆ ಅದು ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಒಂದು ಓಪನ್ ಮೈಂಡಿಂದ ಕೇಳಬೇಕು, ಇನ್ನೊಂದು ರಿಸೀವಿಂಗ್ ಮೂಡ್ ಇರಬೇಕು. ಮೈಂಡಲ್ಲಿ ಯಾವುದೋ ಒಂದು ಟೆನ್ಷನ್ ಇಟ್ಕೊಂಡಿದ್ದು ಕೇಳಿದ್ರೆ ಅರ್ಥ ಆಗಲ್ಲ. ಒಂದು ಕಾಮಾಗಿ ಇದ್ರದ್ದು ಡೀಪ್ ಮೀನಿಂಗ್ ತಿಳ್ಕೊಬೇಕಂದ್ರೆ ಒಂದು ಸ್ವಲ್ಪ ಕಾಮಾಗಿರಬೇಕು, ಶಾಂತವಾಗಿರಬೇಕು, ರಿಸೀವಿಂಗ್ ಮೂಡಲ್ಲಿ ಇರಬೇಕು ಬ್ರೈನು. ಆ್ಯಂಡ್ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಒಂದು ಸ್ಪಿರಿಚುಯಾಲಿಟಿ ಆ್ಯಂಗಲಲ್ಲಿ ಒಂದು ರೀತಿ ಸಂಕುಚಿತ ಮನೋಭಾವದಿಂದ ಅಲ್ಲದೆ ಒಂದು ಬ್ರಾಡ್ ಮೈಂಡೆಡ್ ಆಗಿ ಒಂದು ಸ್ಪಿರಿಚುಯಾಲಿಟಿ ಆ್ಯಂಗಲಿಂದ ನೋಡಿದಾಗ ಇದು ತುಂಬ ಈಸಿಯಾಗಿ ಅರ್ಥ ಆಗುವಂತಹ ಒಂದು ಸಬ್ಜೆಕ್ಟು. ಹಾಗಿದ್ರೆ ಮೊದಲನೇದಾಗಿ ಟ್ಯಾರೋಟ್ ರೀಡಿಂಗ್ ಅಂದರೆ ಏನು? ಟ್ಯಾರೋಟ್ ರೀಡಿಂಗ್ ಅಂದರೆ ನಾವು ಒಂದು ನಮ್ಮ ಡಿವೈನ್ ಎನರ್ಜೀಸ್ಗಳ, ಅಂದರೆ ಒಂದು ದಿವ್ಯ ಊರ್ಜಗಳ, ದೇವರುಗಳ ಜೊತೆಗೆ, ಡಿವೈನ್ ಎನರ್ಜೀಸ್ಗಳ ಜೊತೆಗೆ, ಏಂಜಲ್ಸ್ಗಳ ಜೊತೆಗೆ ನಾವು ಯಾವ ಒಂದು ಡಿವೈನ್ ಎನರ್ಜೀಸ್ ಜೊತೆಗೆ ಕಮ್ಯುನಿಕೇಷನ್ ಅಥವಾ ಸಂದೇಶಗಳನ್ನು ಸಂವಹನೆ ಅಥವಾ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬಳಸುವಂತಹ ಒಂದು ಡಿವೈನ್ ಟೂಲ್ ಅಥವಾ ಇನ್ಸ್ಟ್ರೂಮೆಂಟ್. ಫಾರ್ ಎಕ್ಸಾಂಪಲ್, ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಾವು ಇನ್ನೊಬ್ಬಿಗೆ ಮೊಬೈಲ್ ಫೋನ್ ಇಟ್ಕೊಂಡು ಕಾಲ್ ಮಾಡ್ತೀವಿ, ಮಾತಾಡ್ತೀವಿ. ಅದೇ ರೀತಿ ನಾವು ಈ ಭೂಮಿ ಇರೋದು 3Dಯಲ್ಲಿ ಬೇರೆ ಬೇರೆ ಲೋಕಗಳಿಗೆ ನಮ್ಮ ಒಂದು ಡಿವೈನ್ ಮಾಸ್ಟರ್ಸ್, ಡಿವೈನ್ ಎನರ್ಜೀಸ್ಗಳ ಒಂದು ಸಂವಹನೆ ಮಾಡೋದಕ್ಕೋಸ್ಕರ, ಮಾತಾಡಲಿಕ್ಕೋಸ್ಕರ, ಅವರ ಸಂದೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಈಗ ಮನುಷ್ಯನ ಜೀವನ ಈಸಿ ಅಲ್ಲ, ತುಂಬ ಕಷ್ಟಗಳು, ಕನ್ಫ್ಯೂಷನ್ಸ್ಗಳು, ಅಡೆತಡೆಗಳು, ಪ್ರಾಬ್ಲಮ್ಸ್ಗಳು ಹೆಜ್ಜೆ ಹೆಜ್ಜೆಗೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ನಾವು ಒಂದು ಡಿವೈನ್ ಗೈಡೆನ್ಸ್ನ ತಗೊಂಡು ಆ ಕನ್ಫ್ಯೂಷನ್ಸ್ನ, ಪ್ರಾಬ್ಲಮ್ಸ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಕೆಲವೊಂದು ಸಂದೇಶಗಳನ್ನು, ದಿವ್ಯ ಒಂದು ವಾಣಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಟೆಲಿಫೋನ್ ಬದಲು ಈ ಒಂದು ಟ್ಯಾರೋಟ್ ರೀಡಿಂಗ್ ಅಂತ ಮಾಡಿ ಈ ಒಂದು ಪ್ರೋಸೆಸ್ನಲ್ಲಿ ನಮಗೆ ಒಂದು ಸಂದೇಶಗಳನ್ನಾಗಿರ್ಬೋದು, ಮಾರ್ಗದರ್ಶನ, ಗೈಡೆನ್ಸ್ಗಳನ್ನು ನಾವು ತಿಳ್ಕೊತೀವಿ. ಓಕೆ, ಈಗ ಏನೇನು ಒಂದು ರೀಸನಿಗೋಸ್ಕರ ನಾವು ಈ ಒಂದು ಡಿವೈನ್ ಇನ್ಸ್ಟ್ರೂಮೆಂಟ್ನ, ಈ ಒಂದು ದಿವ್ಯ ಟ್ಯಾರೋಟ್ ರೀಡಿಂಗ್ನ ನಾವು ಬಳಸ್ತೀವಿ ಅಂತ ಅಂದರೆ, ಲೈಫಲ್ಲಿ ಒಂದು ರೈಟ್ ಡಿಸಿಷನ್ ಮಾಡಲಿಕ್ಕೋಸ್ಕರ, ರಾಂಗ್ ಪಾತಲ್ಲಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ. ಅಂದರೆ ಒಂದು ಸರಿಯಾದ ತೀರ್ಮಾನವನ್ನು ತಗೊಂಡು ಸರಿಯಾದ ಒಂದು ದಾರಿಯಲ್ಲಿ ನಡೆಯೋದಕ್ಕೋಸ್ಕರ. ಆಮೇಲೆ ಏನೋ ಒಂದು ಡಿಸಿಷನ್ ತೊಗೋಬೇಕಂದ್ರೆ ನೂರಾರು ಕನ್ಫ್ಯೂಷನ್ಸ್ಗಳಿರ್ತವೆ. ಯಾವುದು ಸರಿ, ಯಾವುದು ತಪ್ಪು ನಮಗೆ ಗೊತ್ತಾಗಲ್ಲ. ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ನಮ್ಮ ಒಂದು ಹುಟ್ಟಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆಮೇಲೆ ನಮ್ಮ ಸೋಲ್, ನಮ್ಮ ಆತ್ಮದಲ್ಲಿ ಈ ಜೀವಾತ್ಮವಾಗಿ ಪರಿವರ್ತನೆ ಆಗಲಿಕ್ಕೆ ಅಥವಾ ಹುಟ್ಟೋದಿಕ್ಕೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಬರ್ತಾ ಇದೆ, ಸೋಲ್ ಕಾಂಟ್ರಾಕ್ಟ್ಗಳು ಏನೇನಿದ್ದಾವೆ, ಹುಟ್ಟೋ ಮುಂಚೆನೆ ಸೋಲ್ ಫಾರ್ಮಲ್ಲಿ ಇದ್ದಾಗ, ಅಂದರೆ ಆತ್ಮ ಅವಸ್ಥೆಯಲ್ಲಿ ಆತ್ಮರೂಪಿಯಾಗಿ ಇದ್ದಾಗ ಎಷ್ಟು ಪುಣ್ಯ ಇದೆ, ಎಷ್ಟು ಪಾಪಗಳಿದ್ದಾವೆ, ಎಲ್ಲ ಲೆಕ್ಕಾಚಾರ ಹಾಕಿ ಅದಕ್ಕೆ ತಕ್ಕಂತೆ, ಅದಕ್ಕೆ ಸಿಮಿಲ್ಯಾರಿಟೀಸ್, ನಮ್ಮ ಪಾಪ ಪುಣ್ಯಗಳ ಸಿಮಿಲ್ಯಾರಿಟೀಸಿಗೆ ತಕ್ಕಂತೆ ಯಾವ ವಂಶಾವಳಿಯಲ್ಲಿ ಹುಟ್ಟಬೇಕು, ಯಾರ ಮಗುವಾಗಿ ಹುಟ್ಟಬೇಕು. ಯೂಶ್ವಲಿ ಏನಾಗುತ್ತೆ, ನಮ್ಮ ಪಾಪ ಪುಣ್ಯಗಳು ಸಿಮಿಲ್ಯಾರಿಟೀಸ್ ಇರುವಂತಹ ಬ್ಲಡ್ ಲೈನಲ್ಲೇ ನಾವು ಹುಟ್ಟುತ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಜೀವಾತ್ಮ ಈ ಭೂಮಿ ಮೇಲೆ ಹುಟ್ಟಬೇಕು ಅಂದರೆ ಅದಕ್ಕೂ ಮುಂಚಿತವಾಗಿ ಆತ್ಮರೂಪಿಯಾಗಿದ್ದಾಗ ಏನೆಲ್ಲ ಅಲ್ಲಿ ನಡೆಯುತ್ತೆ ಅನ್ನೋದು ಒಂದು ಬೇಸಿಕ್ಕಾಗಿ, ಸಿಂಪಲ್ಲಾಗಿ, ಸರಳವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಜೀವಾತ್ಮ ಭೂಮಿ ಮೇಲೆ ಹುಟ್ಟೋಕ್ಕೂ ಮುಂಚೆ ಆತ್ಮರೂಪಿಯಲ್ಲಿದ್ದಾಗ ಅದರ ಒಂದು
ಕರ್ಮಬಂಧನಗಳ ಲೆಕ್ಕಾಚಾರ, ಅಂದರೆ ಋಣ ಯಾವ್ಯಾವ ಬೇರೆ ಸೋಲ್ಗಳ ಜೊತೆಗೆ ಋಣಗಳಿದ್ದಾವೆ, ಆ್ಯಂಡ್ ಏನೇನು ಪಾಪಗಳು ಮಾಡಿದೆ ಆ ಆತ್ಮ, ಏನೇನು ಪುಣ್ಯಗಳಿದ್ದಾವೆ, ಹಾಗೂ ಅದರದ ಕಾಂಟ್ರಾಕ್ಟ್ಸ್ಗಳು ಏನೇನಿದ್ದಾವೆ, ಇದೆಲ್ಲವನ್ನು ಒಂದು ಲೆಕ್ಕಾಚಾರವಾಗಿ ಅದಕ್ಕೆ ಸಿಮಿಲ್ಯಾರಿಟೀಸ್ ಇರುವಂತಹ ಒಂದು ವಂಶಾವಳಿಯಲ್ಲಿ ಅದರ ಜೊತೆಗೆ ಆ ಸೋಲ್ಗೆ ಒಂದು ಅಡ್ವಾನ್ಸ್ ಲೆವೆಲ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಪುಣ್ಯಗಳು ಜಾಸ್ತಿ ಇತ್ತು ಅಂದರೆ, ಆವಾಗ ಅವರಿಗೆ ಕೇಳ್ತಾರೆ, ನೀವು ಯಾರ ಒಂದು ತಂದೆ ತಾಯಿಯ ಅಂಡರಲ್ಲಿ ಹುಟ್ಟಬೇಕು ಅಂತ ಹೇಳಿ ಕೇಳ್ತಾರೆ. ಬಟ್ ಅದೇ ರೀತಿಯಾಗಿ ಒಂದು ಲೋ ಲೆವೆಲ್, ಅಂದರೆ ತುಂಬ ಪಾಪಗಳನ್ನು, ಕರ್ಮಗಳನ್ನು, ಋಣಾನುಬಂಧಗಳನ್ನು, ನೆಗೆಟಿವ್ ಕರ್ಮಬಂಧನಗಳು, ನೆಗೆಟಿವ್ ಪಾಪಗಳೆಲ್ಲ ಇದ್ದಾಗ ಏನಾಗುತ್ತೆ, ಅವರಿಗೆ ಆಪ್ಷನ್ಸು ಇರೋದಿಲ್ಲ. ಓಕೆನಾ? ಅದೇ ಥರ ಆ ಆತ್ಮಗಳ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇರೆಗೆ ಒಂದು ಸೋಲ್ ಕಾಂಟ್ರಾಕ್ಟ್ಸ್ನ ಮಾಡ್ತಾರೆ. ಅದರಲ್ಲಿ ಯಾವ ವಂಶದಲ್ಲಿ ಹುಟ್ಟಬೇಕು, ಯಾರ ಮಗುವಾಗಿ ಹುಟ್ಟಬೇಕು, ಎಲ್ಲವನ್ನು ಅದರಲ್ಲಿ ಒಂದು ಜೀವನ ಈ ರೀತಿಯಾಗಿ ಹುಟ್ಟಬೇಕು, ಈ ಜೀವನದ ಉದ್ದೇಶ ಏನು, ಈ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 60% ಪುಣ್ಯ ಇದೆ, ಒಂದು 40% ಪಾಪ ಇದೆ ಅಂತ ಇಟ್ಕೊಂಡ್ರೆ ಅವ್ರೇನು ಮಾಡ್ತಾರೆ, ಈ ಜನ್ಮದಲ್ಲಿ ನಾನು 30% ಪುಣ್ಯವನ್ನು ನಾನು ಅಲ್ಲಿ ಅನುಭವಿಸ್ತೀನಿ, 40%ಅಲ್ಲಿ ಒಂದು 25-30% ಅಷ್ಟು ಪಾಪ ಏನು ಮಾಡಿದ್ದೀನಿ ಅದನ್ನು ನಾನು ಅನುಭವಿಸ್ತೀನಿ, ಇನ್ನು ಮಿಕ್ಕಿರುವಂಥದ್ದು ನೆಕ್ಸ್ಟ್ ಜನ್ಮದಲ್ಲಿ ನಾನು ತೀರಿಸ್ತೀನಿ ಅಂತಲೂ ಹೇಳ್ಬೋದು. ಹೀಗೆ ಇಲ್ಲಿಗೆ ಬರಬೇಕು ಅಂದರೆ ಫಸ್ಟೇ ಎಲ್ಲ ಒಂದು ರೀತಿ ಲೆಕ್ಕಾಚಾರಗಳು ನಮ್ಮ ಒಂದು ಪುರಾಣಗಳಲ್ಲಿ, ಹಿಸ್ಟ್ರಿಗಳಲ್ಲಿ ಹೇಳಿರೋ ಪ್ರಕಾರ ಚಿತ್ರಗುಪ್ತ ಮಹಾರಾಜರು ಎಲ್ಲ ಲೆಕ್ಕಾಚಾರವನ್ನು ಹಾಕಿರ್ತಾರೆ. ಅದನ್ನೇ ಏಂಜಲ್ಸಲ್ಲಿ ಅಂತ ತಗೊಂಡಾಗ ಆರ್ಕೇಂಜಲ್ ಮೆಟಾಡ್ರಾನನ್ನೇ ನಾವು ಚಿತ್ರಗುಪ್ತ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಹೇಳೋದು ಎಲ್ಲದು ಒಂದೇ ಒಂದು ಡಿವೈನ್ ಎನರ್ಜಿಯಿಂದ ಬ್ರಾಂಚಸ್ ಥರ ಆ ಕಡೆ ಈ ಕಡೆ ಆಗಿದೆ, ಬಿಟ್ಟರೆ ಎಲ್ಲ ದೇವ್ರೂ ಒಂದೇ ಅಂತ. ಓಕೆ, ಇವಾಗ ಒಂದು ಸೋಲ್ ಈ ಒಂದು ಭೂಮಿಗೆ ಬರಬೇಕಂದ್ರೆ ಫಸ್ಟೇ ಈ ಥರ ಎಲ್ಲ ಯಾವ ಒಂದು ವಂಶಾವಳಿಯಲ್ಲಿ ಹುಟ್ಟಬೇಕು, ಈ ಒಂದು ಜನ್ಮದಲ್ಲಿ ನಾನು ಎಷ್ಟು ಕರ್ಮವನ್ನು ಕಳಿಬೇಕು, ಎಷ್ಟು ಸೋಲ್ಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೋಬೇಕು, ಎಷ್ಟು ಒಂದು ಪುಣ್ಯನ ಅನುಭವಿಸ್ಬೇಕು, ಮತ್ತು ಹೊಸದಾಗಿ ಈ ಜನ್ಮದಲ್ಲಿ ಏನೇನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಒಂದು ಪುಣ್ಯ ಆಗಿರ್ಬೋದು, ಅಥವಾ ಇವರಿಗೆ ತಿಳಿದೇ ಗೊತ್ತಿಲ್ಲದೇನೋ ಪಾಪನೂ ಮಾಡಲಿಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೆ ಈ ಒಂದು ಪೃಥ್ವಿಯನ್ನು, ಈ ಒಂದು ಭೂಮಿಯನ್ನು ಏನು ಹೇಳ್ತೀವಿ, ಕರ್ಮಭೂಮಿ ಅಂತ ಹೇಳ್ತೀವಿ. ಓಕೆ, ಇದೆಲ್ಲ ಆಗಿರುತ್ತೆ ಅಂತ ಹೇಳಿ ಜೀವಾತ್ಮಕ್ಕೆ ಕಂಟಿನ್ಯೂಸ್ ಆಗಿ ಕಷ್ಟನೇ ಕೊಡೋದಿಲ್ಲ, ಕಂಟಿನ್ಯೂಸ್ ಆಗಿ ಒಂದು ಖುಷಿನೇ ಕೊಡೋದಿಲ್ಲ. ಆ ಒಂದು ಜೀವಾತ್ಮದ ಕೆಪಾಸಿಟಿಗೆ ತಕ್ಕಂತೆ, ಒಂದು ಎಬಿಲಿಟಿಗೆ ತಕ್ಕಂತೆ ಒಂದು ಅದು ಅಂತ ಹೇಳಿ ಒಂದು ಆಸ್ಟ್ರಾಲಜಿಕಲ್, ಅಂದರೆ ಅವರ ಹುಟ್ಟಿದ ಗಳಿಗೆಯ ಪ್ರಕಾರ ಅವರಿಗೆ ದಶ, ಅವರ ಗ್ರಹಗತಿಗಳು 12 ಮನೆಗಳಲ್ಲಿ ಎಲ್ಲೆಲ್ಲಿ ಕೂತಿದ್ದಾವೆ ಅದೆಲ್ಲವನ್ನು ಲೆಕ್ಕಾಚಾರ ಹಾಕಿ ಅವರಿಗೆ ಯಾವ ಏಜಿನ ಟೈಮ್ ಸ್ಪ್ಯಾನಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಬೇಕು, ಸೊ ಇದನ್ನೆಲ್ಲನೂ ಅವರು ಒಂದು ರೂಲ್ ಇದೆ. ಈ ಒಂದು ಪ್ರಕೃತಿಯನ್ನು ನಡೆಸಲಿಕ್ಕೋಸ್ಕರ ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಒಂದು ರೂಲ್ಸ್ ಇದೆ. ಅದೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಆಮೇಲೆ ನಾವು ಏನು ಮಾಡ್ತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತೆ. ನ್ಯೂಟನ್ಸ್ ಲಾ, ಫಾರ್ ಎವರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಂದ್ರೇನು, ಈ ನಾವೇನೇ ಒಂದು ಮಾಡಿದ್ರು ಅಷ್ಟೇ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ನಮಗೆ ವಾಪಸ್ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ, ಒಂದು ಸ್ಪಿರಿಚುಯಾಲಿಟಿ ಆ್ಯಂಗಲಿಂದ ಆ್ಯಂಡ್ ಒಂದು ರಿಸೀವಿಂಗ್ ಮೋಡಿಂದ ನೋಡಿದಾಗ ಇದರ ಒಂದು ಆಂತರಿಕ ಡೀಪ್ ಮೀನಿಂಗ್ಸನ್ನು ಹೇಗೆ ಈ ಟ್ಯಾರೋಟ್ ಕಾರ್ಡ್ ವರ್ಕ್ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ ಅಂತ. ಅಲ್ಲಿಗೆ ಒಂದು ಮಾನವ ಜೀವನದಲ್ಲಿ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು ಇರುತ್ತೆ. ಈ ಒಂದು 3D ಅಂದರೆ 3D ಡೈಮೆನ್ಷನ್ ಆಗಿರುವಂತಹ ಅರ್ಥದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾವು ಈ ಒಂದು ಪ್ರಕೃತಿ ದತ್ತವಾಗಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡಲೇಬೇಕು. ಮಾಡಿಲ್ವಾ ಏನಾಗುತ್ತೆ, ಈಗೆಲ್ಲ ನಡೀತಾ ಇದೆಯಲ್ಲ, ಏನು ನಡೀತಾ ಇದೆ, ಒಂದು ರೀತಿ ಕುಸಿತಾ ಇದೆ, ಬೆಟ್ಟ ಗುಡ್ಡಗಳೆಲ್ಲ ಕುಸಿತಾ ಇದ್ದಾವೆ, ಅಗ್ನಿ ಅವಘಡಗಳು ಆಗ್ತಾ ಇದ್ದಾವೆ, ಕರೋನಾ ಬಂತು. ಸೊ ಹೀಗೆಲ್ಲ ಆಗುತ್ತೆ. ಹಾಗಾಗಿ ಪ್ರಕೃತಿಯನ್ನು ನಾವು ಒಂದು ಡಿವೈನಿಟಿಯಿಂದ ನಾವು ಅದನ್ನು ಆರಾಧಿಸಬೇಕು, ನೋಡ್ಕೋಬೇಕು, ಕೇರ್ ಮಾಡಬೇಕು. ಆವಾಗ ಅದು ನಮ್ಗೆ ಅಷ್ಟೇ ಪ್ರೊಟೆಕ್ಷನ್ ಕೊಡುತ್ತೆ, ಅಷ್ಟೇ ಒಂದು ತಾಯಿ ಥರ ನಮ್ಮೆಲ್ಲರನ್ನೂ ಜೀವರಾಶಿಗಳನ್ನು ನೋಡ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಸೋಲ್ ಪರ್ಪಸ್ ಅಲೈನ್ ಆಗಲಿಕ್ಕೋಸ್ಕರ ನಾವು ಹುಟ್ಟೋಕ್ಕೂ ಮುಂಚೆ ನಮ್ಮ ಒಂದು ಈ ಜೀವಾತ್ಮವಾಗಿ ಈ ಪೃಥ್ವಿಯ ಮೇಲೆ ಹುಟ್ಟಿನ ಉದ್ದೇಶ ಏನು ಅಂತ ಒಂದು ತಿಳ್ಕೊಳ್ಳೋದಕ್ಕೋಸ್ಕರ, ಆಮೇಲೆ ಪ್ರತಿ ಜೀವನದ ಹಂತಗಳಲ್ಲಿ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಟ್ಯಾರೋಟ್ ರೀಡಿಂಗ್ ಗೈಡೆನ್ಸ್ನ ಯೂಸ್ ಮಾಡ್ತೀವಿ, ಡಿವೈನ್ ಗೈಡೆನ್ಸ್ನ ತಗೊಳ್ತೀವಿ. ಇದು ತುಂಬ ಮಹತ್ವದ ಒಂದು ರೋಲನ್ನು ಪ್ಲೇ ಮಾಡುತ್ತೆ.
ಯಾಕೆ ಅಂದರೆ ನಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೂ ನಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಡಿವೈನ್ ಎನರ್ಜೀಸ್ಗಳ ಜೊತೆಗೆ, ನಮ್ಮ ಆರಾಧ್ಯ ದೇವರುಗಳ ಜೊತೆಗೆ, ಏಂಜಲ್ಸ್ಗಳ ಜೊತೆಗೆ, ಅವರ ರಿಲಿಜಿಯಸ್ಗೆ ತಕ್ಕಂತೆ ಅವರ ಒಂದು ಡಿವೈನ್ ಊರ್ಜಾಸ್ಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ರೋಲ್ನ ಇದು ಪ್ಲೇ ಮಾಡುತ್ತೆ ನಮ್ಮ ಲೈಫಲ್ಲಿ. ಇವಾಗ ನಾವು ಡೈರೆಕ್ಟಾಗಿ 7D ಇರುವಂತಹ ದಿವ್ಯ ದೇವರುಗಳ ಜೊತೆಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಮಗೆ ಏನಾದರೂ ಒಂದು ಬೇಕಲ್ಲ, ಒಂದು ಕನೆಕ್ಷನ್ ಆಗಲಿಕ್ಕೆ, ಅವರ ಒಂದು ಎನರ್ಜಿನ ಅಲೈನ್ ಮಾಡ್ಕೊಳ್ಳೋದಕ್ಕೆ, ಅವರ ಒಂದು ಎನರ್ಜಿಯಲ್ಲಿ ಎಂಟ್ರ್ ಆಗಲಿಕ್ಕೆ, ಅವರ ಒಂದು ಸಂದೇಶವನ್ನು ತಿಳ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಮೆಡಿಟೇಷನಲ್ಲಿ ನಮಗೆ ಅವರ ಒಂದು ಗೈಡೆನ್ಸ್ ಅರ್ಥ ಆಗುತ್ತೆ. ಬಟ್ ಅದರಲ್ಲೂ ಕೆಲವೊಂದು ಸಲ ಕನ್ಫ್ಯೂಷನ್ ಬಂದಾಗ ಟ್ಯಾರೋಟ್ ರೀಡಿಂಗಲ್ಲಿ ಅದರಲ್ಲಿ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಎಗೇನ್ ಟ್ಯಾರೋಟ್ ರೀಡಿಂಗಲ್ಲಿ ನೋಡಿದ್ರೂ ಸಹ ನಮಗೆ ಕ್ಲಾರಿಟಿ ಬರುತ್ತೆ. ಎಲ್ಲದೂ ಒಂದೇ ರೀತಿ. ಡಿವೈನ್ ಎನರ್ಜೀಸ್ಗಳ ಜೊತೆಗೆ ನಮ್ಮ ಒಂದು ಸೋಲ್ ಪ್ಲಾನ್ ಏನು ಅಂತ ಕೇಳಬಹುದು. ನಮ್ಮ ಒಂದು ಜೀವನದ ಮುಂದಿನ ಹಂತದಲ್ಲಿ ನಾವು ಯಾವ ಒಂದು ರೀತಿಯಲ್ಲಿ ನಡ್ಕೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ, ಆಮೇಲೆ ನಮ್ಮ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಬೋದು. ಈ ರೀತಿ ಸುಮಾರು ಕನ್ಫ್ಯೂಷನ್ಸ್ಗಳಿಂದ ಹೊರ ತೆಗೆಯುವಂಥ ಕೆಲಸವನ್ನು ಮಾಡುತ್ತೆ. ಸುಮಾರು ಲಾಸಸ್ಗಳನ್ನು ಇದರಿಂದ ನಾವು, ಅದು ಹಣ ಆಗಿರ್ಬೋದು ಅಥವಾ ನಮ್ಮ ಒಂದು ಭಾವನೆ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ನಾವು ರಾಂಗ್ ರೂಟಲ್ಲಿ ಇದನ್ನೆಲ್ಲ ನಾವು ಅಪ್ಲೈ ಮಾಡಿದ್ರೆ ಅದು ನಮಗೆ ಲಾಸು. ಹಾಗಾಗಿ ಒಂದು ರೈಟ್ ಡೈರೆಕ್ಷನ್ನಲ್ಲಿ ಹೋಗಲಿಕ್ಕೆ ನಮಗೆ ಟ್ಯಾರೋಟ್ ರೀಡಿಂಗ್ ಅನ್ನೋ ಒಂದು ಮಹತ್ವ, ದಿವ್ಯ ಊರ್ಜಾ ಜೊತೆಗೆ ಸಂವಹನೆ, ಕಮ್ಯುನಿಕೇಷನ್ ಮಾಡುವಂತಹ ಈ ಒಂದು ಪ್ರಕ್ರಿಯೆಯನ್ನು ನಾವು ತುಂಬ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗತ್ತೆ ಈ ಒಂದು ವಿಷಯಕ್ಕೋಸ್ಕರ. ಅದೇ ರೀತಿ ಕೆಲವೊಬ್ಬರಿಗೆ ಗುರುಗಳಿರ್ತಾರೆ, ಅವರ ಒಂದು ಊರ್ಜಾಗಳ ಜೊತೆಗೂ ನಾವು ಕನೆಕ್ಟ್ ಮಾಡ್ಬೋದು. ಇವಾಗ ದೈವಾಧೀನರಾಗಿರ್ತಾರೆ ಕೆಲವರು ಇಂಪಾರ್ಟೆಂಟ್ ಪರ್ಸನ್ಸು, ಅವರ ಜೊತೆನೂ ನಾವು ಕನೆಕ್ಟ್ ಮಾಡ್ಬೋದು. ಬಟ್ ಏನಂತಂದರೆ ಓನ್ಲಿ ಡಿವೈನ್ ಎನರ್ಜೀಸ್ಗಳ ಜೊತೆಗೆ ನಾವು ಕನೆಕ್ಟ್ ಮಾಡಲಿಕ್ಕಾಗತ್ತೆ. ಅದು ಬಿಟ್ಟು ಬೇರೆ ಇನ್ಯಾವ ನೆಗೆಟಿವ್ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡಲಿಕ್ಕಾಗಲ್ಲ. ನಾವು ಯಾರ ಬಗ್ಗೆ ಏನೇ ಕೇಳೋದಿದ್ರೂ ನಮ್ಮ ಒಂದು ದೈವ ಶಕ್ತಿಗಳ ಜೊತೆಗೆ ಕೇಳಿ, ಏಂಜಲ್ಸ್ಗಳ ಜೊತೆಗೆ ಕೇಳಿ, ಇಂಥವ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಂತ ಕೇಳಿಬಿಟ್ಟು ಹೇಳಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈಗ ಒಬ್ಬರ ಬಗ್ಗೆ ನಾವು ಟ್ಯಾರೋಟ್ ರೀಡಿಂಗಲ್ಲಿ ಅವರ ಬಗ್ಗೆ ಕೇಳ್ತಾ ಇದ್ದೀವಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಯಾರ ಬಗ್ಗೆ ನಾವು ಕೇಳ್ತಾ ಇದ್ದೀವೋ ಅವರ ಒಂದು ಪರ್ಮಿಷನ್ ಇರಬೇಕು. ಹೌದು, ನನಗೆ ಈ ಒಂದು ವಿಷಯದಲ್ಲಿ ಕೇಳಬೇಕಂತಿದೆ ಅಂತ ಕೇಳಬಹುದು. ಚಿಕ್ಕ ಪುಟ್ಟ ಮಕ್ಕಳಾಗಿದ್ದರೆ ಅವರ ತಾಯಿ ತಂದೆಗಳು ಕೇಳ್ಬೋದು. ಅದು ಬಿಟ್ಟು ಬೇರೆ ಒಂದು ಸ್ವಲ್ಪ ಮೆಚೂರ್ಡ್ ಇರುವಂತಹ, ಒಂದು ಸ್ವಲ್ಪ ದೊಡ್ಡೋರಿರುವಂಥವ್ರ ಬಗ್ಗೆ ಕೇಳೋದಾದರೆ ಫಸ್ಟು ಅವರ ಪರ್ಮಿಷನ್ ಇರಬೇಕು. ವಿತೌಟ್ ಸೋಲ್ ಪರ್ಮಿಷನ್ ನಾವು ಆಕಾಶಿಕ್ ರೆಕಾರ್ಡ್ ಆಗಲಿ, ಟ್ಯಾರೋಟ್ ರೀಡಿಂಗ್ ಆಗಲಿ ಮಾಡೋ ಹಂಗಿಲ್ಲ. ಇದು ಒಂದು ಟ್ಯಾರೋಟ್ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೆಕಾರ್ಡ್ ಆಗಿರ್ಬೋದು, ಈ ಒಂದು ಹೀಲಿಂಗ್ ಫೀಲ್ಡಲ್ಲಿ ಅವರ ಒಂದು ಪರ್ಮಿಷನ್, ಫ್ರೀ ವಿಲ್ಲಿಂದ ಪರ್ಮಿಷನ್ ಕೊಡದೆ ಯಾರೂ ಅವರ ಒಂದು ಎನರ್ಜಿಯಲ್ಲಿ ಎಂಟರ್ ಆಗೋಂಗಿಲ್ಲ, ಅವರ ಪರ್ಸ್ನಲ್ ಸೋಲ್ ಪ್ಲ್ಯಾನಲ್ಲಿ ಎಂಟರ್ ಆಗೋಂಗಿಲ್ಲ, ಕೇಳೋ ಹಂಗಿಲ್ಲ. ಒಟ್ಟಾರೆಯಾಗಿ ಒಂದು ನಿಮಗೆ ಯಾವ ಒಂದು ಡಿವೈನ್ ಊರ್ಜಾ ಜೊತೆಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಒಂದು ಕನೆಕ್ಟಿವಿಟಿ ಇದೆ, ಒಂದು ಸಂಪೂರ್ಣ ಭರವಸೆ ಇದೆ, ಆ ಒಂದು ದಿವ್ಯ ಡಿವೈನ್ ಊರ್ಜಾ ಜೊತೆಗೆ ಕನೆಕ್ಟ್ ಮಾಡಿ ನಾವು ಕ್ವೆಶನ್ನ ಮಾಡಿದ್ರೆ ಆವಾಗ ಆನ್ಸರ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಲೈಫ್ನ ಎಲ್ಲ ಪ್ರಾಬ್ಲಮ್ಸ್ಗಳನ್ನು, ಕನ್ಫ್ಯೂಷನ್ಸ್ಗಳನ್ನು, ಬ್ಲಾಕೇಜಸ್ಗಳನ್ನು, ಎಲ್ಲ ರೀತಿಯಾಗಿರುವಂತಹ ಅಡೆತಡೆಗಳನ್ನು ನಾವು ಕ್ವೆಶನ್ನ ಮಾಡ್ಬೋದು. ಓಕೆ, ಇವಾಗ ಇದು ಗೊತ್ತಾಯಿತು. ನೆಕ್ಸ್ಟು ಯಾವ ರೀತಿ ಒಂದು ಡಿವೈನ್ ಎನರ್ಜೀಸಿಗೆ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ ಅಂದರೆ, ಆ್ಯಕ್ಚುಯಲ್ ಆಗಿ ನಾವು ಫಸ್ಟು ಇದನ್ನು 3 days ಹೊಸದು ಕಾರ್ಡ್ಸ್ ನಾವು ತೊಗೊಂಡಾಗ 3 days ನಾವು ಎಲ್ಲಿ ನಮ್ಮ ದೇವ್ರ ಮನೆ ಆಗಿರ್ಬೋದು, ಎಲ್ಲಿ ನಮ್ಮ ಒಂದು ಪೂಜಾ ಸ್ಥಾನ ಇರುತ್ತೋ ಅಲ್ಲಿ ಅದನ್ನು ಇಡಬೇಕಾಗತ್ತೆ. ಅಲ್ಲಿ ಬೆಳಗ್ಗೆ ಸಂಜೆ ದೀಪವನ್ನು ಪ್ರಜ್ವಲ ಮಾಡಬೇಕಾಗತ್ತೆ. ಆ ಒಂದು ಅಗ್ನಿಯ ಒಂದು ಪ್ರಜ್ವಲ, ಒಂದು ಸಂಕಲ್ಪ ಮಾಡಿ ನಾವು ದೇವ್ರಿಡೋ ಹತ್ರ ಅಲ್ಲಿ ನಾವು ಇಡಬೇಕಾಗತ್ತೆ. ಅಲ್ಲಿ ಈ 3 days ಒಂದು ದಿವ್ಯ ಊರ್ಜಾದಿಂದ ನನ್ನ ಒಂದು ಆರಾಧ್ಯ ದೈವ ಇದರಲ್ಲಿ ಅವರ ಎನರ್ಜಿ ಒಂದು ರೀಚಾರ್ಜ್ ಆಗಲಿ ಅಂತ ಹೇಳಿ ಅದಕ್ಕೆ ಒಂದು ಡೀಪ್ ಪ್ರೊಸೆಸ್ ಇದೆ. ಒಂದು ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ಒಂದು ನಾವು ರೀಚಾರ್ಜ್ನ ಮಾಡ್ಕೋಬಹುದು. ಅದ್ರ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಸಹ ನಾವು ಕಾರ್ಡ್ಸ್ನ ರೀಚಾರ್ಜ್ ಮಾಡ್ಕೋಬೋದು. ಅದು ಸ್ವಲ್ಪ ಡಿಫ್ರೆಂಟ್ ಪ್ರೊಸೀಜರ್ಸ್ ಇರುತ್ತೆ. ಅದೇ ರೀತಿ ಇನ್ನು ಫಸ್ಟ್ ಟೈಮ್ ತಂದಾಗ ಅದು ಇನ್ನೊಂದು ಸ್ವಲ್ಪ ಡೀಪ್ ರೀಚಾರ್ಜಿಂಗ್ ಇರುತ್ತೆ. ಫಸ್ಟ್ ಟೈಮು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗಿ ನಾವು ಕಾರ್ಡ್ಸ್ನ ರೀಚಾರ್ಜ್ ಮಾಡ್ತೀವಿ. ಆಮೇಲೆ ನಮ್ಮ ಒಂದು ಯಾರಿಗೆ ನಾವು ಕ್ವೆಶನ್ ಮಾಡಬೇಕಂತಿದ್ವಿ ಅವ್ರ ಜೊತೆ ಅದಕ್ಕೆ ಒಂದು ಎನರ್ಜಿಕಲ್ ಆಗಿ ಕನೆಕ್ಟಿವಿಟಿನ ನಾವು ಮಾಡಬೇಕಾಗತ್ತೆ. ಇದು ಒಂದು. ಇನ್ನು ಟ್ಯಾರೋಟ್ ರೀಡಿಂಗ್ ಬಗ್ಗೆ ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ, ಅಂದರೆ ಟ್ಯಾರೋಟ್ ರೀಡಿಂಗಲ್ಲಿ ನಮ್ಮ ಒಂದು ಹ್ಯೂಮನ್ ಲೈಫ್ ಪ್ರಾಬ್ಲಮ್ಸ್ಗೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ಅಂಥದ್ದು ಅದರಲ್ಲಿ ಏನಿದೆ ಟ್ಯಾರೋಟ್ ಕಾರ್ಡ್ಗಳಲ್ಲಿ ಅಂತ ತಿಳ್ಕೊಳ್ಳೋದಾದರೆ, ಟ್ಯಾರೋಟ್ ರೀಡಿಂಗಲ್ಲಿ ಒಂದು ಬೇಸಿಕ್ ಕಾರ್ಡ್, ಜನರಲಿ ಟ್ಯಾರೋಟ್ ಕಾರ್ಡು ಯಾರೇ ಕಲಿತರೂ ಈ ಕಾರ್ಡ್ಸಿಂದನೇ ಕಲಿಯೋದು. ರೈಡರ್ ವೈಟ್ ಟ್ಯಾರೋ ಡೆಕ್, ಇದು
ಬಿಗ್ನರ್ಸ್ ಫ್ರೆಂಡ್ಲಿ. ಇದರಿಂದನೇ ಶುರು ಮಾಡೋದು. ಆಲ್ಮೋಸ್ಟ್ 99-100% ಎಲ್ಲರೂ ಇದರಲ್ಲೇ ನೋಡೋದು. ಇದ್ರ ಜೊತೆಗೆ ಮತ್ತೆ ಅಡ್ವಾನ್ಸ್ ಲೆವೆಲ್ ಕಾರ್ಡ್ಸ್ಗಳು ಎಲ್ಲನೂ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಹೇಳಬೇಕಂದ್ರೆ 78 ಕಾರ್ಡ್ಸ್ ಇರುತ್ತೆ. ಅಷ್ಟು ಕಾರ್ಡ್ಸ್ಗಳು ಮನುಷ್ಯನ ಒಂದು ಪ್ರಾಕೃತಿಕವಾಗಿ ರೂಲ್ಸ್ ಇದ್ದಾವೆ ಅಂತ ಹೇಳಿದೆ ಆವಾಗಲೇ. ಸೊ ಆ ಒಂದು ರೂಲ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಅದು ರೂಲ್ಸ್, ಫಸ್ಟ್ ಆಫ್ ಆಲ್ ಆ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆ ರೂಲ್ಸ್ ಏನು, ಪ್ರಾಕೃತಿಕವಾದ ರೂಲ್ಸ್ಗಳು ಏನು, ನಮಗೆ ಮನುಷ್ಯನಿಗಿರುವಂಥದ್ದು ನವಗ್ರಹಗಳು ನಮ್ಮ ಒಂದು ಹ್ಯೂಮನ್ ಲೈಫ್ ಮೇಲೆ ಆಗಿರ್ಬೋದು, ಈ ಪೃಥ್ವಿಯ ಜೀವರಾಶಿಗಳು, ಲಿವಿಂಗ್ ಥಿಂಗ್ಸು, ನಾನ್ ಲಿವಿಂಗ್ ಥಿಂಗ್ಸು, ಎರಡರ ಮೇಲೂ ಒಂದು ಆಕ್ಟಿವೇಟ್ ಆಗಿರೋದೇನು, ಎಲ್ಲದರಲ್ಲೂ ರೂಲ್. ಯಾರು ರೂಲರು? ನವಗ್ರಹಗಳು. ಆಮೇಲೆ ಈ ಒಂದು ರೂಲ್ನ ಫಸ್ಟು ಕ್ರಿಯೇಟ್ ಮಾಡಬೇಕಲ್ಲ. ಈ ಒಂದು ಪೃಥ್ವಿ ಆಗಿರ್ಬೋದು, ಇಲ್ಲಿರುವಂಥ ಎಲ್ಲ ಜೀವರಾಶಿಗಳಾಗಿರೋದು ಕ್ರಿಯೇಟ್ ಮಾಡಿರೋದು ಏನು? ಪಂಚಭೂತಗಳಿಂದ ನಾವು ಕ್ರಿಯೇಟ್ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಟ್ಯಾರೋಟ್ ರೀಡಿಂಗಲ್ಲಿ ಪಂಚಭೂತಗಳು ಮತ್ತು ಒಂದು ನ್ಯೂಮರಾಲಜಿಕಲ್ ಆಸ್ಪೆಕ್ಟ್ಸ್ ತೊಗೊಂಡಿದ್ದಾರೆ, ಆಮೇಲೆ ನವಗ್ರಹಗಳನ್ನು ಆಸ್ಪೆಕ್ಟ್ಸ್ ತೊಗೊಂಡಿದ್ದಾರೆ. ಎಲ್ಲ ಒಂದು ಮಿಕ್ಸ್ಚರ್ ಆಫ್ ಆಸ್ಟ್ರಾಲಜಿ ಇದು ಟ್ಯಾರೋಟ್ ರೀಡಿಂಗ್ ಅಂದರೆ. ಆ್ಯಂಡ್ ಪ್ರಾಕೃತಿಕವಾಗಿ ಕೆಲವೊಂದು ಸೈನ್ಗಳು ಕೊಡುತ್ತೆ. ಅಂದರೆ ಪ್ರಕೃತಿ ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ. ಆ ಸೂಚನೆಗಳ ಮೇರೆಗೂ ನಾವು ಈ ಒಂದು ಕಾರ್ಡ್ಗಳಲ್ಲಿ ಅದನ್ನು ಅಳವಡಿಸಿದ್ದಾರೆ. ಹಾಗಾಗಿ ಆ ಸೂಚನೆಗಳ ಪ್ರಕಾರನೂ ನಾವು ಹೇಳ್ಬೋದು. ಪ್ರತಿ ಒಂದು ಕಾರ್ಡಲ್ಲೂ ನಾವು 30-35 ಇಂಟರ್ಪ್ರಿಟೇಷನ್ಸ್ ಅಂದರೆ ಪ್ರಿಡಿಕ್ಷನ್ಸ್ಗಳನ್ನು ನಾವು ಮಾಡಬಹುದು. ಬಟ್ ಎಲ್ಲ ಇಲ್ಲಿ ಏನಂತಂದರೆ ಟಾರೋಟ್ ಗೈಡೆನ್ಸ್ ಕೊಡುವರ ಒಂದು ಎನರ್ಜಿ ಹೇಗಿದೆ, ಆಧ್ಯಾತ್ಮಿಕ ಶಕ್ತಿ ಹೇಗಿದೆ, ಅಂದರೆ ಅವರ ಒಂದು ಯಾವ ಏಂಜಲ್ಸ್ ಜೊತೆನಾ ಅಥವಾ ಅವರ ಡಿವೈನ್ ಎನರ್ಜೀಸ್ ಯಾರಿದ್ದಾರೆ ಅವರ ಒಂದು ನಂಬಿಕೆ, ಶ್ರದ್ಧೆ, ಅವರ ಒಂದು ಎನರ್ಜಿ ಲೆವೆಲ್ಲು, ಆಮೇಲೆ ಆ ಇಬ್ಬರ ನಡುವಿನ ಅಲೈನ್ಮೆಂಟ್ ಅದು ಹೇಗಿದೆ, ಪ್ರತಿ ಒಂದು ಎನರ್ಜಿ ಅಲೈನ್ಮೆಂಟ್ ಹೇಗಿದೆ, ಇದೆಲ್ಲವೂ ಇಲ್ಲಿ ಮ್ಯಾಟರ್ ಆಗುತ್ತೆ. ಆವಾಗ ಅಕ್ಯುರೇಟಾಗಿ 100% ನಮಗೆ ಒಂದು ಸೂಚನೆಗಳು, ಸಂದೇಶಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಇಡೀ 78 ಕಾರ್ಡ್ಗಳಲ್ಲಿ ಪಂಚಭೂತಗಳು, ಪ್ರಾಕೃತಿಕವಾಗಿ ಕೊಡುವಂತಹ ಪ್ರಕೃತಿ ಸೂಚನೆಗಳು ಆ್ಯಂಡ್ ನವಗ್ರಹಗಳು, ಇವೆಲ್ಲವೂ ಇನ್ನೂ ಸಾವಿರಾರು, ಅಂದರೆ ಅದರಲ್ಲಿ ಚಿಕ್ಕ ಪುಟ್ಟ ಆ ಕಲ್ಲರು ಸಹ ಅದರಲ್ಲಿ ಇಂಪ್ಯಾಕ್ಟ್ ಕೊಡುತ್ತೆ. ಒಂದೊಂದು ಕಾರ್ಡಲ್ಲೂ ಡೀಟೇಲ್ ಒಂದು ಇಂಟರ್ಪ್ರಿಟೇಷನ್ ಇದೆ. ಓಕೆ, ಹಾಗಾಗಿ ನಮಗೆ ಅದರಲ್ಲಿ ಒಂದು ಮಾನವ ಜನ್ಮದಲ್ಲಿ ಬರುವಂತಹ, ಹುಟ್ಟಿನಿಂದ ಕೊನೆಯವರೆಗೂ ಬರುವಂತಹ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು 77 ಕಾರ್ಡ್ಗಳಲ್ಲಿ ಅಳವಡಿಸಿದ್ದಾರೆ. ಓಕೆನಾ. ಒಂದು ಕಾರ್ಡಲ್ಲಿ ನಾವು 30-35 ಪ್ರಕಾರ ಇಂಟರ್ಪ್ರಿಟೇಷನ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದೇನೆಂದರೆ, ಕಾರ್ಡ್ಸಲ್ಲಿ ಏನು ಹೇಳುತ್ತೆ ಇಂಟರ್ಪ್ರಿಟೇಷನ್ 50%. ಇನ್ನು 50% ನಮಗೆ ಮನಸ್ಸಿಗೆ, 6th ಸೆನ್ಸಿಗೆ, 7th ಡೈಮೆನ್ಷನ್ನಿಂದ ನಾವಿರೋದು 3 ಡೈಮೆನ್ಷನ್, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ 50% ಗೈಡೆನ್ಸ್ ಬರುತ್ತೆ. ಸೊ 50 ಆ್ಯಂಡ್ 50 ಇವೆರಡನ್ನು ಕೂಡಿಸಿ, ಅಂದರೆ ಕಾರ್ಡ್ಸಲ್ಲಿ 50% ಗೈಡೆನ್ಸ್ ತೊಗೊಳ್ತೀವಿ. ನಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರುವಂತಹ 50% ಗೈಡೆನ್ಸ್ನ ತೊಗೊಂಡು ನಿಮ್ಮ ಒಂದು ಕ್ವೆಶನಿಗೆ ಈ ರೀತಿ ಗೈಡೆನ್ಸ್ ಇದೆ ಅಂತ ಇಂಟರ್ಪ್ರಿಟ್ ಮಾಡ್ತೀವಿ. ಅರ್ಥ ಆಯಿತು ಅನ್ಕೋತೀನಿ. ಆ್ಯಕ್ಚುಲಿ ಇನ್ನೂ ಡೀಪ್ ಮೀನಿಂಗ್ ಇದೆ, ಬಟ್ ಹಂತವಾಗಿ ಒಂದೊಂದೇ ಲೆವೆಲ್ಲಾಗಿ ಆಧ್ಯಾತ್ಮಿಕ ಒಂದೇ ಸರಿ ನಾವು ಇದಕ್ಕೆ ಹೋಗಲ್ಲ, ಕಾಲೇಜಿಗೆ ಹೋಗಲ್ಲ. ನಾವೇನು ಮಾಡ್ತೀವಿ, ಫಸ್ಟು ಬೇಬಿ ಸಿಟ್ಟಿಂಗು, LKG UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಈ ಥರ ಹಂತವಾಗಿ ನಾವು ಹೋಗ್ತೀವಿ. ಹಾಗಾಗಿ ನಾನು ಅಷ್ಟೇ ಬೇಸಿಕ್ ಲೆವೆಲಿಂದ ಹಂತವಾಗಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಒಂದು ಸೋಲ್ ಜರ್ನಿ ಯಾವ ರೀತಿ ಮೀನಿಂಗ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳ್ತೀವೋ, ಆ ಒಂದು ಮೀನಿಂಗ್ಫುಲ್ಲಾಗಿ ಮಾಡಲಿಕ್ಕೆ, ಒಂದು ಸೋಲ್ ಜರ್ನಿಯಲ್ಲಿ ನಾವು ನಡೀಲಿಕ್ಕೆ ನಾವು ಆಧ್ಯಾತ್ಮದ ದಾರಿಯಲ್ಲಿ ಹೋಗುವುದು ಅಂತ ಹೇಳೋದು. ಇದು ಈಸಿಯಾಗಿ ಅರ್ಥ ಆಗಲ್ಲ, ತುಂಬ ಡೀಪ್ ಮೀನಿಂಗು. ಇದು ನಾನು ಏನು ಹೇಳಿದೆ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ನಂತರ ವಿಡಿಯೋ ಆದಮೇಲೆ. ಓಕೆ, ರೈಟ್ ವೇ ಆಫ್ ಲಿವಿಂಗ್ ಟು ಅಚೀವ್ ಸೋಲ್ ಪರ್ಪಸ್ ಇನ್ ಎ ರೈಟ್ ವೇ. ಅಂದರೆ ನಮ್ಮ ಲೈಫನ್ನ ರೈಟ್ ವೇನಲ್ಲಿ ಹೇಗೆ ಸೋಲ್ ಪರ್ಪಸ್ನ ಅಚೀವ್ ಮಾಡ್ತೀವಿ ಅನ್ನೋದೇ ನಮ್ಮ ಒಂದು ಲೈಫ್ನ ಜರ್ನಿ. ಒಂದು ಇನ್ಸ್ಪಿರೇಷನ್ಗೋಸ್ಕರ ನಾವು ತೊಗೊಳ್ಳೋದಾದರೆ ರತನ್ ಟಾಟಾ ಅವರನ್ನು ತೊಗೋಬೋದು. ಅವರೇನು 24 ಗಂಟೆ ದೇವರು ಪೂಜೆ ಅಂತ ಮಾಡ್ತಿರ್ಲಿಲ್ಲ, ಬಟ್ ಒಂದು ಸಾರ್ಥಕ ಜೀವನವನ್ನು ಮಾಡಿದ್ರು. ಇದೂ ಎಲ್ಲಿ ಯಾವುದ್ರಲ್ಲಿ ತೊಗೋಬೋದು, ಸ್ಪಿರಿಚುಯಾಲಿಟಿಯಲ್ಲಿ ತೊಗೋಬೋದು. ಅವರು ನಿಸ್ವಾರ್ಥವಾಗಿ ಎಷ್ಟು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ನೀವು ನೋಡಿದ್ರೆ ನಮಗೂ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ.
ಆ ರೀತಿ ಒಂದು ಸಾರ್ಥಕದ ಜೀವನವನ್ನು ಬದುಕಬೇಕು. ಅದೇ ಒಂದು ಸ್ಪಿರಿಚುಯಾಲಿಟಿನ ಮೂಲ ಉದ್ದೇಶ. ಹಾಗಾಗಿ ನಾವೆಲ್ಲರೂ ಆಧ್ಯಾತ್ಮದ ಒಂದು ಜೀವನದತ್ತ ಸಾಗಬೇಕು. ಅದರಲ್ಲಿ ನಮಗೆ ಟ್ಯಾರೋ ಟ್ರೇಡಿಂಗ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿರಬಹುದು, ಅಂದರೆ ನಮ್ಮ ಜೀವನದಲ್ಲಿ ಏನೇನು ಸಾಧಿಸಬೇಕು ಮಾಡಬೇಕು, ಅಚೀವ್ಮೆಂಟ್ಗಳು, ನಾವು ಮದುವೆ ಆಗಲಿಕ್ಕೆ ಒಳ್ಳೊಳ್ಳೆ ಹಂತಗಳನ್ನು ಒಟ್ಟಾರೆಯಾಗಿ ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗೋಸ್ಕರನೂ ಟ್ಯಾರೋ ಟ್ರೇಡಿಂಗ್ ತುಂಬ ಇಂಪಾರ್ಟೆಂಟ್ ರೋಲ್ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸ್ಪಿರಿಚುವಲ್ ಲೈಫಲ್ಲೂ ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಇವರು ಸ್ಪಿರಿಚುಯಾಲಿಟಿ ಅದು ಇದು ಅಂತ ತುಂಬ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಸ್ಪಿರಿಚುಯಾಲಿಟಿ ಅಂದರೆ ಅದು ಒಂದು ಥಾಟ್. ನೀವು ಡೈಲಿ ಲೈಫಲ್ಲಿ ಏನು ಮಾಡ್ತೀರೋ ಮಾಡಿ, ಬಟ್ ಅದ್ರ ಹಿಂದಿನ ಒಂದು ಭಾವನೆ ಏನಿದೆ ಅದು ಒಂದು ಮೀನಿಂಗ್ಫುಲ್ ಆಗಿರಬೇಕು. ಅದರಿಂದ ನಾವು ಒಂದು ಸ್ಪಿರಿಚುಯಾಲಿಟಿನ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ರತನ್ ಟಾಟಾ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಇನ್ ಕೇಸ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅವರ ಒಂದು ಲೈಫ್ ಸ್ಟೋರಿನ ನೋಡಿ ತಿಳ್ಕೊಳ್ಳಿ. ಅದರಿಂದ ನಮಗೆ ಎಷ್ಟೋ ಶಕ್ತಿ ಬಂದಂಗೆ ಆಗುತ್ತೆ. ಅವ್ರು ಅಷ್ಟೊಂದು ಮಾಡಿದ್ದಾರೆ, ಅದರಲ್ಲಿ ನಾವು ಒಂದು ಸಾಹಸವೇ ಕಾಳಷ್ಟಾದರೂ ಮಾಡ್ಬೋದಲ್ಲ ಅನ್ನೋ ಒಂದು ಎಲ್ಲೋ ಕಾನ್ಫಿಡೆನ್ಸ್ ಲೋ ಆಗಿದ್ದರೆ ನಮಗೆಲ್ಲೋ ಒಂದು ಸ್ವಲ್ಪ ಹೆಚ್ಚುತ್ತೆ. ನಾವು ಏನಾದರೂ ಜೀವನದಲ್ಲಿ ಸಾಧಿಸಬೇಕು, ಮುಂದೆ ಬರಬೇಕು ಅನ್ನೋದು ಒಂದು ಇನ್ಸ್ಪಿರೇಷನ್ ಬರುತ್ತೆ. ಆ್ಯಕ್ಚುಲಿ ನಮ್ಮ ಈ ಚಾನಲ್ನ ಅಭಿಜಿತ್ 33 ಚಾನಲ್ನ ಮುಖ್ಯ ಉದ್ದೇಶನೂ ಅದೇ, ಆತ್ಮ ಜಾಗೃತಿ ಆಗಬೇಕು. ಒಂದು ಸೋಲ್ ಫ್ಯಾಮಿಲಿ, ಡಿವೈನ್ ಸೋಲ್ ಫ್ಯಾಮಿಲಿ ಕ್ರಿಯೇಟ್ ಆಗಬೇಕು. ಅವರ ಜೀವನದಲ್ಲಿ ಒಂದು ಒಳ್ಳೆ ಖುಷಿ ಬರಬೇಕು. ಆಮೇಲೆ ಅವರ ಎಲ್ಲರ ಜೀವನದಲ್ಲೂ ಒಂದು ಪಾಸಿಟಿವಿಟಿ, ಒಂದು ಡಿವೈನಿಟಿ ಬರಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಓಕೆ, ಕಮಿಂಗ್ ಬ್ಯಾಕ್ ಟು ಟಾಪಿಕ್. 3D ಪ್ಲೈನ್, ಭೂಮಿ ಮೇಲೆ ಎಲ್ಲ ಜೀವಾತ್ಮಗಳು 5 ಎಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದ್ರ ಬಗ್ಗೆ ನಮಗೆ ಇನ್ನೂ ಡೀಟೇಲ್ ಆಗಿ ಕೇಳಬೇಕಂದ್ರೆ ಸಾಂಖ್ಯ ಶಾಸ್ತ್ರದಲ್ಲಿ, ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಇಡೀ ಈ ಪೃಥ್ವಿ ಏನಿದೆ ಇದು ಪಂಚಭೂತಗಳಿಂದ ಕ್ರಿಯೇಟ್ ಆಗಿರೋದು. ಅದೇ ಪಂಚಭೂತಗಳು ಯಾವ್ದ್ಯಾವುದು? ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ 5 ತತ್ವಗಳು ಡಿಫ್ರೆಂಟ್ ರೇಷ್ಯೋದಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ 16 ಪದಾರ್ಥಗಳಿಂದ ಒಬ್ಬ ಮಾನವನ ಸೃಷ್ಟಿಯಾಗಿದೆ. ಅಂದರೆ ಪ್ರತಿಯೊಬ್ಬ ಮಾನವನು ಈ ಒಂದು ಪಂಚಭೂತಗಳ ಮಿಕ್ಸ್ ಆ್ಯಂಡ್ ಮ್ಯಾಚ್ 16 ಪದಾರ್ಥಗಳಿಂದ ಮಾನವನು ಸೃಷ್ಟಿಯಾಗಿದ್ದಾನೆ. ಬೆಳಗ್ಗೆ ಎದ್ದಾಗಲೇ ಏಳಬೇಕು, ರಾತ್ರಿ ಮಲ್ಕೋಬೇಕು, 3 ಊಟ ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡಬೇಕು, ಅವನ ಕರ್ತವ್ಯಗಳನ್ನು ನಿಭಾಯಿಸಬೇಕು, ಮದುವೆ, ಮಕ್ಕಳು, ಹೀಗೆ ಮನುಷ್ಯ ಕುಲದ ಒಂದು ಸಿಸ್ಟಮ್ಯಾಟಿಕ್ ಸಮಾಜವನ್ನು, ನಿಯಮವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಪ್ರಾಕೃತಿಕ ನಿಯಮಗಳಲ್ಲಿ ನವಗ್ರಹಗಳು ಮತ್ತು ಪಂಚಭೂತಗಳು ಡೀಪ್ಲಿ ಆ್ಯಡ್ ಆಗಿಬಿಟ್ಟಿದೆ. ಅದನ್ನು ಮನುಷ್ಯನು ಬೇರ್ಪಡಿಸಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಪೃಥ್ವಿ 3D ಡೈಮೆನ್ಷನ್ನಲ್ಲಿ ಇರುವಂತಹ ನಾವು ಜೀವಾತ್ಮಗಳು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಂದ್ರೆ ಈ ಒಂದು ಇಂಟರ್ಪ್ರಿಟೇಷನ್ ಟ್ಯಾರೋ ಟ್ರೇಡಿಂಗಲ್ಲಿ ನಮಗೆ ತುಂಬ ಸುಲಭವಾಗಿ ನಮಗೆ 7th D ನಲ್ಲಿರುವಂಥ ಡಿವೈನ್ ಊರ್ಜೆಗಳ ಒಂದು ಸಂದೇಶವನ್ನು ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವು ಟ್ಯಾರೋ ಟ್ರೇಡಿಂಗ್ ಅಂದರೆ ಏನು, ಅದರ ಒಂದು ಮಹತ್ವ ಏನು, ಅದು ಏನಕ್ಕೆ ಯೂಸ್ ಮಾಡ್ತೀವಿ, ಹಾಗೂ ಒಂದು ಡಿವೈನ್ ಊರ್ಜಾ ಜೊತೆಗೆ ಹೇಗೆ ಕನೆಕ್ಟ್ ಮಾಡ್ತೀವಿ, ಹಾಗೂ ಒಂದು ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು, ಸೋಲ್ ಪರ್ಪಸ್ಗೋಸ್ಕರ ನಾವು ಯಾವ ರೀತಿ ಕ್ವೆಶನಿಂಗ್ ಮಾಡಬೇಕು, ಆ್ಯಂಡ್ ಲೈಫ್ನ ಲೀಡ್ ಮಾಡಲಿಕ್ಕೆ ವಿತ್ ದ ಸೋಲ್ ಪರ್ಪಸ್, ಒಂದು ಸಾರ್ಥಕ ಜೀವನ ಮಾಡಲಿಕ್ಕೆ ನಮಗೆ ಸೋಲ್ ಕಾಂಟ್ರಾಕ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ಟ್ಯಾರೋಟ್ ಕಾರ್ಡ್ಸಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ತಗೋಬಹುದು ಅಂತ ತಿಳ್ಕೊಂಡ್ವಿ. ಈಗ ನಾವು ಯಾವ ರೀತಿ ಕ್ವೆಶನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಟ್ಯಾರೋಟ್ ಕಾರ್ಡ್ಸ್ನಲ್ಲಿ ಮಾನವ ಜೀವನದಲ್ಲಿ ಬರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು, ಕನ್ಫ್ಯೂಷನ್ಸ್ಗಳಿಗೆ, ಅಡೆತಡೆಗಳಿಗೆ ಗೈಡೆನ್ಸು ಸಿಗುತ್ತೆ. ಕೆಲವೊಂದ್ಸಲ ಈ ಕಾರ್ಯ ಬರುತ್ತೆ ಅಂತ ಬರುತ್ತೆ, ಕೆಲವೊಂದ್ಸಲಿ ಈ ಕಾರ್ಯ ಬರಲ್ಲ ಅಂತ ಬರಲ್ಲ. ಆವಾಗ ನಾವು ಓಕೆ, ಇದು ಬಿಟ್ಟು ನನಗೆ ಇನ್ನೇನು ಸಜೆಷನ್ಸ್ ಕೊಡ್ತೀರಾ, ಈ ರೀತಿನೂ ನಾವು ಕ್ವೆಶನ್ ಮಾಡ್ಬೋದು. ಮೊದಲನೇದಾಗಿ ನಾವು ಒಂದೊಂದೇ ಯಾವ ಕ್ವೆಶನಿಂಗ್ಗಳನ್ನು ಇಲ್ಲಿ ನಾವು ಕೇಳಬಹುದು ಅಂತ ಒಂದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಬಗ್ಗೆ ಕೇಳಬಹುದು. ಯಾವ ಒಂದು ಲೈನಲ್ಲಿ ಹೋದರೆ ನನ್ನ ಒಂದು ಸೋಲ್ ಪರ್ಪಸ್ಸಿಗೆ ಒಂದು ಅಚೀವ್ಮೆಂಟ್ ಸಿಗುತ್ತೆ, ಒಂದು ಪಾಸಿಟಿವಿಟಿ ಸಿಗುತ್ತೆ, ಆ್ಯಂಡ್ ಬೇಗ ಸಕ್ಸಸ್ಫುಲ್ ಸಿಗುತ್ತೆ, ಈ ರೀತಿ ಕ್ವೆಶನ್ ಮಾಡ್ಬೋದು. ಅಂದರೆ ನಾನು ಈಗ 3-4 ಆಪ್ಷನ್ಸ್ ಇಟ್ಕೊಂಡು ಇದರಲ್ಲಿ ಯಾವ ಲೈನಲ್ಲಿ ಹೋದರೆ ನನಗೆ ಒಳ್ಳೆಯದಾಗತ್ತೆ, ನನ್ನ ಲೈಫಲ್ಲಿ ಒಂದು ಅಬಂಡೆನ್ಸ್ನ, ಪಾಸಿಟಿವಿಟಿನ, ಮನಿನ, ಒಂದು ರೆಸ್ಪೆಕ್ಟ್ನ ಗೇನ್ ಮಾಡ್ತೀನಿ ಅಂತ ಕ್ವೆಶನ್ ಮಾಡ್ಬೋದು. ಎರಡನೇದಾಗಿ ರಿಲೇಷನ್ಶಿಪ್ ಕ್ವೆಶನ್ ಮಾಡಬಹುದು. ಅಂದರೆ ಇಂಥವ್ರ ಜೊತೆ ನಾನು ರಿಲೇಷನ್ಶಿಪ್ಪಲ್ಲಿದ್ದೀನಿ, ಇವರು ನನಗೆ ಕರೆಕ್ಟಾ, ನನ್ನ ಸೋಲ್ ಪರ್ಪಸಲ್ಲಿ ಇವರ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ, ಇದು ರೈಟ್ ಪರ್ಸನ್ನ, ರಾಂಗ್ ಪರ್ಸನ್ನ, ಇದನ್ನು ಕ್ವೆಶನ್ ಮಾಡ್ಬೋದು.
ಮದುವೆ ಆದಮೇಲೆ ಕೆಲವೊಂದು ಜೀವನದಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳು, ಸಂಸಾರದ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು, ಮಕ್ಕಳು, ಫ್ಯಾಮಿಲಿ, ರಿಲೇಷನ್ಶಿಪ್ ಎಲ್ಲ ಏನು ಕ್ವೆಶ್ಚನ್ ಇದೆ ಅದಕ್ಕೆ ನಮ್ಮ ಲೈಫ್ ಪರ್ಪಸ್ನಲ್ಲಿ ಇದು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ನಡೀತಾ ಇದೆ, ಇದಕ್ಕೇನು ಸೊಲ್ಯೂಷನ್ ಏನು ಅಂತ ಕೇಳಬಹುದು. ಆಮೇಲೆ ಮ್ಯಾರೇಜ್ ಲೈಫಲ್ಲಿ ಥರ್ಡ್ ಪಾರ್ಟಿ ಪರ್ಸನ್ ಇದ್ದರೆ ಅದನ್ನು ಕೇಳಬಹುದು. ಆಮೇಲೆ ಕೆರಿಯರ್ ರಿಲೇಟೆಡ್ ಇರ್ಬೋದು, ಜಾಬ್, ಬಿಸ್ನೆಸ್ಸು, ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ನನಗೆ ಕೈಗೂಡು ಬರುತ್ತೆ, ಆಮೇಲೆ ಏನೇನು ಆಪ್ಷನ್ಸ್ ಎಲ್ಲ ಇದೆ ಅದನ್ನೆಲ್ಲವನ್ನು ಪ್ರತ್ಯೇಕವಾಗಿ ಕೇಳೋದ್ರಿಂದ ನಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆಮೇಲೆ ಇನ್ವೆಸ್ಟ್ಮೆಂಟ್, ಫೈನಾನ್ಸ್ ಇದರದ್ದೆಲ್ಲ ಬಗ್ಗೆನೂ ಕೇಳಬಹುದು. ಎನಿ ಟೈಪ್ ಆಫ್ ಸಿಚುವೇಶನ್ ಫಾರ್ ಕ್ಲಾರಿಟಿ ಟು ಮೇಕ್ ಅ ಡಿಸಿಷನ್. ನಾವು ಲೈಫಲ್ಲಿ ಎಂಥದ್ದೇ ಸಿಚುವೇಷನಲ್ಲಿದ್ದರೂ ಒಂದು ಕ್ಲಾರಿಟಿ ಪರ್ಪಸ್ಗೆ, ನೂರಾರು ಕನ್ಫ್ಯೂಷನಲ್ಲಿರ್ತೀವಿ, ರಾಂಗ್ ಡೈರೆಕ್ಷನಲ್ಲಿ ಹೋಗೋದಕ್ಕಿಂತ ಒಂದು ಕ್ಲಾರಿಟಿ ತೊಗೊಂಡು ಜೀವನದಲ್ಲಿ ಮುಂದುವರೆದ್ರೆ ಒಂದು ನಮಗೆ ಕರೆಕ್ಟ್ ಗೈಡೆನ್ಸ್ ಸಿಕ್ಕುತ್ತೆ. ಆಮೇಲೆ ಇವಾಗ ಮುಂಚೆ ಥರ ನೂರಾರು ವರ್ಷ ಬದುಕಲ್ಲ, ನಾವು ಬದುಕೋದೇ ಒಂದು 60-70. ಓಕೆ, ಹಾಗಾಗಿ ಟ್ರಯಲ್ ಆ್ಯಂಡ್ ಎರರ್ ಮಾಡೋದಕ್ಕಿಂತ ಒಂದು ಪ್ರಾಪರ್ ಡಿಸಿಷನ್ ತೊಗೊಳ್ಳೋದು ಒಂದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸೊ ನೆಕ್ಸ್ಟ್ ಕರೆಂಟ್ ಫೀಲಿಂಗ್ಸ್, ಇದು ಅಂತೂ ಮ್ಯಾಜಿಕ್ ಅನ್ಸುತ್ತೆ ನನಗಂತೂ. ಕರೆಂಟ್ ಫೀಲಿಂಗ್ಸ್ ಆಫ್ ಎನಿಬಡಿ, ಲವರ್, ಹಸ್ಬೆಂಡ್. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಹಸ್ಬೆಂಡ್ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಕರೆಂಟ್ ಫೀಲಿಂಗ್ಸು, ಲವರ್ಗೆ ನನ್ನ ಬಗ್ಗೆ ಏನಿದೆ ಕರೆಂಟ್ ಫೀಲಿಂಗ್ಸು, ನಮ್ಮ ಅತ್ತೆಗೆ ನನ್ನ ಬಗ್ಗೆ ಏನಿದೆ ಕರೆಂಟ್ ಫೀಲಿಂಗ್ಸು, ಮಾವನಿಗೆ ಏನಿದೆ, ಎನಿಬಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸಿಗೆ ನನ್ನ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನಿದೆ. ಇದು ಅಂತೂ ನನಗೆ ನಿಜವಾಗ್ಲೂ ನನಗೆ ಕ್ಲೈಂಟ್ಸ್ಗಳು ಬಂದಾಗ ಮ್ಯಾಜಿಕ್ ಅನಿಸುತ್ತೆ. ಎಷ್ಟು ಅಕ್ಯುರೇಟ್ ಪ್ರಿಡಿಕ್ಷನ್ಸ್ ಅಂದರೆ ಸುಮಾರು ಪ್ರಾಬ್ಲಮ್ಗಳು ಸಾಲ್ವ್ ಆಗಿದ್ದಾವೆ, ಕೆಲವೊಂದು ಸಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಿದೆ ಈ ಒಂದು ಇದರಿಂದ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ, ಯಾವ ಥ್ರೂ ಆಗಿದೆ, ನೀರಿನ ಥ್ರೂ ಆಗಿದೆಯಾ, ಊಟದ ಥ್ರೂ ಆಗಿದೆಯಾ, ಅಥವಾ ಅದೂ ಸಹ ಗೊತ್ತಾಗ್ಬಿಡುತ್ತೆ. ಮಾಟ ಮಂತ್ರ ಇವೆಲ್ಲ ಸೈಕಿಕ್ ಅಟ್ಯಾಕ್ಸ್ ಆಗಿದೆಯಾ, ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿದೆಯಾ, ವಾಸ್ತು ದೋಷ ಇದೆಯಾ, ಇವೆಲ್ಲ ಒಂದು ನೆಗೆಟಿವ್ ಊರ್ಜಾಗಳೇನಾದರೂ ಆ್ಯಕ್ಟಿವೇಟ್ ಇದೆಯಾ, ಇವೆಲ್ಲ ಪ್ರತಿಯೊಂದು ಒಂಥರ ಡೀಟೇಲಾಗಿ ನಮಗೆ ಇದರಲ್ಲಿ ಕಾಣ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟು ಹೆಲ್ತಲ್ಲೂ ಸಹ ಯಾವ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಆ್ಯಂಡ್ ಅದರಲ್ಲಿ ಯಾವ ಆರ್ಗನ್ಸಲ್ಲಿ ಪ್ರಾಬ್ಲಮ್ ಇದೆ, ಇದರಿಂದ ಕೆಲವೊಂದು ಸಲ ಆಪ್ರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೆಲವೊಬ್ಬರಿಂದ ವಿಷಯದಲ್ಲಿ ನಾನು ನೋಡಿದ್ದೀನಿ ನನ್ನ ಕ್ಲೈಂಟ್ಸಿಂದ್ರಲ್ಲಿ. ಕೆಲವೊಬ್ಬರಿಗೆ ಆಪ್ರೇಷನ್ ಅಗತ್ಯ ಇಲ್ಲ, ಹಾಗೆ ಚೇಂಜ್ ಆಗುತ್ತೆ ಸಿಚುವೇಶನ್ ಅಂತ ಬರುತ್ತೆ. ಕೆಲವೊಬ್ಬರಿಗೆ ಮಾಡಿಸ್ಲೇಬೇಕು ಅಂತ ಬರುತ್ತೆ. ಸೊ ಪ್ರತಿಯೊಂದು ಒಂದು ಕ್ಲಾರಿಟಿ ಬರುತ್ತೆ. ಆಮೇಲೆ ಹೊಸದು ಪ್ರಾಪರ್ಟಿ ಏನಾದರೂ ಪರ್ಚೇಸ್ ಮಾಡೋದಾಗಿದ್ದರೆ ಅದೂ ಸಹ ಮಾಡಬೇಕಾ ಬೇಡವಾ, ಅಥವಾ ನಿಮಗೆ ಆ ಪ್ರಾಪರ್ಟಿ ಎನರ್ಜಿಗೆ ಬರುತ್ತಾ ಇಲ್ವಾ, ಆ ಪ್ರಾಪರ್ಟಿ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ಉನ್ನತ ಅಭಿವೃದ್ಧಿ ಆಗ್ತೀರಾ, ಅಥವಾ ಆ ಪ್ರಾಪರ್ಟಿ ತೊಗೊಂಡ್ರೆ ಅದರಿಂದ ನೆಗೆಟಿವ್ ಎನರ್ಜಿ ಇದೆಯಾ, ಇದು ಪ್ರತಿ ಒಂದು. ಆ್ಯಂಡ್ ಎನಿ ಟೈಪ್ ಆಫ್ ಕನ್ಫ್ಯೂಷನ್ಸ್, ಆಮೇಲೆ ಪಾಸ್ಟ್ ಲೈಫ್ ಏನಾದರೂ ಇದ್ದರೆ ಅದ್ರ ಬಗ್ಗೆನೂ ಕೇಳಬಹುದು. ಪಾಸ್ಟ್ ಲೈಫಲ್ಲಿ ಏನಾದರೂ ಈ ಥರ ಇದಕ್ಕೆ ಸಂಬಂಧಪಟ್ಟಂಗೆ ಇಶ್ಯೂಸ್ ಇತ್ತಾ, ಅದ್ರ ರಿಲೇಟೆಡು ಗೈಡೆನ್ಸ್ ತೊಗೋಬಹುದು. ಅದರಿಂದ ನಮಗೇನಾಗುತ್ತೆ, ಕೆಲವೊಬ್ಬರು ಪಾಸ್ಟ್ ಲೈಫ್ ಯಾಕೆ ಮಾಡಿಸ್ತಾರೆ ಅಂತ ಕೇಳ್ತಾರೆ ನನಗೆ. ಫ್ಯೂಚರ್ ನೋಡಿದ್ರೇ ಸಾಕಾಗಿದೆ, ಪಾಸ್ಟ್ ಲೈಫ್ ಯಾಕೆ ಗೈಡೆನ್ಸ್ ತೊಗೋತಾರೆ ಅಂತ ಕೇಳ್ತಾರೆ. ಯಾಕೆ ಅಂದರೆ ಇವಾಗ ನೀವೇನೋ ಅನುಭವಿಸ್ತಾ ಇರ್ತೀರಲ್ಲ ನೆಗೆಟಿವಿಟಿ, ಅದ್ರದ್ದು ಪಾಸ್ಟ್ ಲೈಫಿನ ರಿಸಲ್ಟು ನೀವು ಅನುಭವಿಸ್ತಾ ಇರೋದು. ಆ ರಿಸಲ್ಟ್ ಸರಿ ಹೋಗ್ಬೇಕಂದ್ರೆ ಪಾಸ್ಟ್ ಲೈಫಲ್ಲಿ ಫಸ್ಟು ನೀವು ಏನು ಮಾಡಿದ್ದೀರಲ್ಲ ಅದನ್ನು ನಾವು ಎಡಿಟ್ ಮಾಡಬೇಕು. ಹೇಗೆ ಎಡಿಟ್ ಮಾಡಬೇಕು, ಎಡಿಟ್ ಅಂದರೆ ಏನು, ಹೇಗೆ ಎಡಿಟ್ ಮಾಡೋದು ಅಂದರೆ ಅದಕ್ಕೆ ರಿಲೇಟೆಡ್ ಕೆಲವು ಗೈಡೆನ್ಸಲ್ಲೂ ಬರುತ್ತೆ. ಜನರಲ್ ಆಗಿ ಹೀಲಿಂಗ್ ಇದ್ದಾವೆ, ಸೆಲ್ಫ್ ಹೀಲಿಂಗು ಮಾಡ್ಕೋಬೋದು. ಅದು ರೆಗ್ಯುಲರಾಗಿ ಒಂದು 5 to 10 minutes ಆಗುತ್ತಷ್ಟೆ. ಅದೆಲ್ಲನೂ ಸ್ಪಿರಿಚುಯಾಲಿಟಿ ಅನ್ನೋದು ಇದಕ್ಕೆ. ಆಧ್ಯಾತ್ಮಿಕದಲ್ಲಿ ನಾವು ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಮಾಡ್ಕೋಬೋದು. ಆಮೇಲೆ ಅದರಲ್ಲಿ ಒಂದು ಟ್ಯಾರೋಟ್ ಗೈಡೆನ್ಸಲ್ಲಿ ನಮಗೆ ಪ್ರಾಪರಾಗಿ ಪಾಸ್ಟ್ ಲೈಫಲ್ಲಿ ಈ ಒಂದು ಕಾರಣದಿಂದಾಗಿ ಇವತ್ತು ಇವರು ಈ ರೀತಿ ಅನುಭವಿಸ್ತಾ ಇದ್ದಾರೆ. ಸೊ ಪಾಸ್ಟ್ ಲೈಫಲ್ಲಿ ಇದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಅಂದರೆ ಅವರ ಒಂದು ತಪ್ಪೇನಿತ್ತು ಅದನ್ನು ತಿದ್ದುಕೊಂಡು ದೆನ್ ಹೊಸದಕ್ಕೆ ಹೋದರೆ ಆವಾಗ ಸರಿ ಹೋಗುತ್ತೆ ಅಂತ ಬರುತ್ತೆ. ಓಕೆ, ಅದಕ್ಕೆ ಬೇರೆ ಡಿಫ್ರೆಂಟ್ ಒಂದೇ ಥರ ಬರೋದಿಲ್ಲ, ಡಿಫ್ರೆಂಟ್ ಇರುತ್ತೆ. ಯಾಕಂದರೆ ಎಲ್ಲರ ಲೈಫು ಡಿಫ್ರೆಂಟೇ. ಈ ಜನ್ಮದಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗಳ ಬಗ್ಗೆ ಕ್ವೆಶನ್ಸ್ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ವಾಟ್ ಈಸ್ ಮೈ ಸೋಲ್ ಪರ್ಪಸ್, ಅದ್ರ ಬಗ್ಗೆ ಗೈಡೆನ್ಸ್ ತೊಗೋಬಹುದು. ಆ್ಯಂಡ್ ಕಳೆದು ಹೋದ ವಸ್ತುಗಳ ಬಗ್ಗೆ ನಾವು ಇದರಲ್ಲಿ
ಪ್ರಾಪರಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವ ಡೈರೆಕ್ಷನ್ನಲ್ಲಿ ಕಳೆದು ಹೋಗಿದೆ, ಮನೇಲಿ ಕಳೆದೋಗಿದ್ರೆ ಇಂಥ ಡೈರೆಕ್ಷನ್ನಲ್ಲಿ ಹೀಗೆ ಅಂತ ಹೇಳ್ಬೋದು. ಹೊರಗೆ ಕಳೆದು ಹೋದರೆ ಅದು ಸಾಧ್ಯ ಇಲ್ಲ. ಬಟ್ ಒಂದು ತಕ್ಕ ಮಟ್ಟಿಗೆ ಒಂದು ಇನ್ಫಾರ್ಮೇಷನ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ರ ಮೇಲೆ ನಾವು ಹೋಗಬಹುದು. ಓಕೆ, ಕಳೆದು ಹೋದ ವಸ್ತುಗಳ ಬಗ್ಗೆನೂ ನಾವು ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬಹುದು. ಆಮೇಲೆ ಕೋರ್ಟ್ ಕೇಸ್ ರಿಲೇಟೆಡ್ಡು ಏನಾದರೂ ಅದರಲ್ಲಿ ಇನ್ಫಾರ್ಮೇಷನ್ ನಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಆ್ಯಂಡ್ ಶತ್ರುಗಳ ಪ್ಲ್ಯಾನ್ ಏನು ನಡೀತಾ ಇದೆ, ನಾನು ಆಗಲೇ ಹೇಳಿದಾಗೆ ಕರೆಂಟ್ ಫೀಲಿಂಗ್ಸ್ ಆಫ್ ದಟ್ ಪರ್ಸನ್ ಕೇಳಿದಾಗ ನಮಗೆ ಒಂದು ತಕ್ಕ ಮಟ್ಟಿಗೆ ಅವರ ಮೈಂಡು ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ತಿಳಿದು ಬರುತ್ತೆ. ಏನಕ್ಕೆ ತಿಳಿದು ಬರುತ್ತೆ? ನೀವು ಕರೆಕ್ಟ್ ಇದ್ದಾಗ ಮಾತ್ರ ಅದು ತಿಳಿದು ಬರುತ್ತೆ. ಕೆಲವೊಂದು ಸಲ ನಾನು ಆಗಲೇ ಹೇಳಿರೋ ಪ್ರಕಾರ ಒಬ್ಬರ ಬಗ್ಗೆ ಕೇಳಬೇಕಂದ್ರೆ ನಮಗೆ ಅದು ಪರ್ಮಿಷನ್ ಇರಬೇಕು. ಎಲ್ಲ ಟೈಮಲ್ಲೂ ನಮಗೆ ಓಪನ್ ಆಗಿ ಇನ್ಫಾರ್ಮೇಷನ್ ಬರಲ್ಲ. ಓನ್ಲಿ ಜೆನ್ಯೂನ್ ರೀಸನ್ ಇದ್ದವಾಗ ಮಾತ್ರ ನಮಗೆ ಒಂದು ಪ್ರಾಪರ್ ಗೈಡೆನ್ಸು ಕೊಡುತ್ತೆ. ಬಿಕಾಸ್ ಇದು ಒಂದು ಡಿವೈನ್ ಎನರ್ಜೀಸು ಆ್ಯಂಡ್ ಡಿವೈನ್ ಪರ್ಪಸ್ ಇಟ್ಕೊಂಡು ಟ್ಯಾರೋಟ್ ಗೈಡೆನ್ಸ್ನ ಮಾಡೋದ್ರಿಂದ ಮಾತ್ರ ನಾವು ಸಕ್ಸಸ್ಫುಲ್ಲಾಗಿ ಮುಂದುವರಿಬಹುದು. ಆ್ಯಕ್ಚುಲಿ ಒಂದು ಟ್ಯಾರೋಟ್ ರೀಡಿಂಗ್ ಕ್ಲಾಸೇ ಶುರು ಮಾಡ್ದಂಗೆ ಆಯಿತು. ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ತಕ್ಕ ಮಟ್ಟಿಗೆ ಟ್ಯಾರೋಟ್ ರೀಡಿಂಗ್ ಅಂದರೆ ಒಂದು ಕ್ಲಾರಿಟಿ ಅಥವಾ ಒಂದು ಥಾಟ್, ಅದರದ್ದು ಆ್ಯಂಗಲ್, ಟ್ಯಾರೋಟ್ ರೀಡಿಂಗಿಂದ ಆ್ಯಂಗಲ್ ತಿಳಿತಾ ಬರ್ತಾ ಇದೆ ಅಂತ ಅಂದ್ಕೊತೀನಿ. ಈ ಒಂದು ಚಾನಲ್ನ ನೆಕ್ಸ್ಟ್ ಟ್ಯಾರೋಟ್ ವೀಡಿಯೋಸ್ ಆಗಿರ್ಬೋದು, ಆಕಾಶಿಕ್ ರೆಕಾರ್ಡ್ ರಿಲೇಟೆಡ್ ಆಗಿರ್ಬೋದು, ಡಿವೈನ್ ಎನರ್ಜೀಸ್ ರಿಲೇಟೆಡ್ ಆಗಿರಬಹುದು, ನೆಕ್ಸ್ಟ್ ಮೆಡಿಟೇಷನಲ್ಲಿ ಯಾವ್ಯಾವ ಒಂದು ಟಾಪಿಕ್ಗಳ ಬಗ್ಗೆ, ಗೈಡೆನ್ಸ್ಗಳ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಹೋಗ್ಬೋದು. ನೋಡ್ತಾ ಹೋಗಿ ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಆಗಿರ್ಬೋದು, ಇಂಟ್ಯೂಷನ್ ಲೆವೆಲ್ ಆಗಿರ್ಬೋದು ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೋಗಿ. ಒಂದು ಸೋಲ್ ಫ್ಯಾಮಿಲಿ ಜೊತೆ ಒಬ್ಬೊಬ್ಬರೇ ಜಾಯಿನ್ ಆಗ್ತಾ ಹೋಗಿ ನಮ್ಮ ಒಂದು ಅವೇರ್ನೆಸ್, ಸೋಲ್ ಅವೇರ್ನೆಸ್ ಆಗಿರ್ಬೋದು ಅಥವಾ ಒಂದು ಕಾನ್ಷಿಯಸ್ ಲೆವೆಲ್ ಅಂದರೆ ಒಂದು ಆಂತರಿಕ ಆತ್ಮಜ್ಞಾನದ ಒಂದು ಕಾನ್ಷಿಯಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋಣ. ಹಂತ ಹಂತವಾಗಿ ಎಲ್ಲರೂ ಸ್ಪಿರಿಚುಯಲಿ ಗ್ರೋ ಆಗೋಣ. ಆ್ಯಂಡ್ ಒಳ್ಳೆ ಸ್ಪಿರಿಚುಯಾಲಿಟಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈ ಒಂದು ಅಭಿಜಿತ್ 33 ಚಾನಲಲ್ಲಿ ಒಳ್ಳೆ ಸಬ್ಜೆಕ್ಟ್ ಟಾಪಿಕ್ಗಳ ಬಗ್ಗೆ ಎಕ್ಸ್ಪೆಷಲಿ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ ಯಾವ ಒಂದು ಟಾಪಿಕ್ಗಳ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಒಂದು ಸಿಂಪಲ್ಲಾಗಿ ಹಾಕಿದ್ದೀನಿ. ಬಟ್ ಇನ್ನೂ ಡಿಟೇಲ್ ಮಾಡ್ತೀವಿ. ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋಣ ಒಬ್ರಿಗೊಬ್ರು. ಇನ್ನೂ ಟ್ಯಾರೋಟ್ ರೀಡಿಂಗ್ ಬಗ್ಗೆ ಹೇಳಬೇಕಿದೆ, ಸುಮಾರು ಗೈಡೆನ್ಸ್ ಇದೆ. ವಿಡಿಯೋ ತುಂಬ ಲಾಂಗ್ ಆಗೋಯ್ತು. ಮತ್ತೆ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡೋಣ ಅಂತೆ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಗೈಡೆನ್ಸ್ ಬರುತ್ತೋ ಮಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ವಸುದೇವ ಕುಟುಂಬಕಂ. ಈ ನಿಮ್ಮ ಚಾನಲ್ನ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್.